ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇವರ ನೆಗ್ಲೆಕ್ಟ್ ಮಾಡ್ಬೋದು ಅಂದ್ರೆ ಇವರು ರೂಲ್ಸ್ಗಳನ್ನ ಪರಿಗಣಿಸಿ ವಿದ್ಯಾರ್ಥಿಗಳು ಯಾರ್ಯಾರು ಪರೀಕ್ಷೆ ಬರೀತಾರೆ, ಯಾರ್ಯಾರು ಹಗಲು ರಾತ್ರಿ ಎನ್ನದೆ ಓದ್ತಾರೆ, ಅವ್ರು ಮತ್ತೆ ಬೀದಿ ಪಾಲಾಗಬೇಕಾ? ಏನು ಇದು ಸರ್ಕಾರದ ನೀತಿ ನಿಲುವುಗಳು ಯಾರು ಹೈಕೋರ್ಟ್ ಚೀಮಾರಿ ಹಾಕಿದೆ ಅಂದ್ರೂ ಇವ್ರು ಮಾಡೋಕ್ಕಾಗಲ್ಲ ಅಂದ್ರೆ ಏನಿದು ಮೇಡಮ್? ಇವಾಗ ಏನಂತಾರೆ ಮೇಡಮ್, ಸಬ್ಜೆಕ್ಟ್ ಬಗ್ಗೆ ಅವರು ವೇರಿಯೇಷನ್ ಮಾಡ್ತಾರೆ ಮೇಡಮ್. ಇಲ್ಲ ನಿಮಗೆ ಸೋಷಿಯಲ್ ಸೈನ್ಸ್ ಬರಲ್ಲ ಅಂತ ಹೇಳ್ತಾರೆ ಮೇಡಮ್. ಬಿ ಎಡಲ್ಲಿ ನಾವು ಬಿ ಎಡ್ ಮಾಡಬೇಕಾದ್ರೆ ಸೋಷಿಯಲ್ ಸೈನ್ಸ್ ಅವರೇ ಕೊಟ್ಟಿರೋದು ಮೇಡಮ್, ನಾವು ಅಂತ ಕೇಳಿಲ್ಲ. 2 ವರ್ಷ ಬಿ ಎಡ್ ಮಾಡಿದ್ದೀವಿ. ಅದಾದಮೇಲೆ ಟಿ ಇ ಟಿಯಲ್ಲಿ ಮೇಡಮ್ ಸಬ್ಜೆಕ್ಟ್ ಎದಕ್ಕೆ ಇಟ್ರಂತ ಮತ್ತೆ ಅದೇ ಮೇಡಮ್ ನಮಗೆ ಫಸ್ಟೇ ನಮಗೆ ಕೊಟ್ಟಿರೋದು ಅವರಲ್ರಿ ಮೇಡಮ್, ನಾವಂತ ಕೇಳಿಲ್ಲ. ಟಿ ಇ ಟಿಯಲ್ಲಿ ಮೇಡಮ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಇವನ್ ಬಿ ಎ ಹುಡುಗರ ಕೈಲೂ ಪಾಸ್ ಆಗೋದಾಗ್ತಾ ಇಲ್ಲ ಮೇಡಮ್. ಸೋಷಿಯಲ್ ಸೈನ್ಸ್ ಇರೋಂಥ ಪೇಪರ್ ಮೇಡಮ್. ಕಾಮರ್ಸ್ ವಿದ್ಯಾರ್ಥಿಗಳು ನಾವು ಪಾಸ್ ಆಗಿದ್ದೀವಿ ಮೇಡಮ್. ಒಂದು ಎಕ್ಸಾಮ್ ಬರೆದು ಪಾಸ್ ಆಗಿ ಅಂದಮೇಲೆ ಮಕ್ಕಳಿಗೆ ಪಾಠ ಹೇಳ್ತಕ್ಕಂಥ ಕೆಪಬಿಲಿಟಿ ನಮ್ಮ ಹತ್ರ ಇಲ್ವಾ ಮೇಡಮ್? ನಮ್ಮ ಹತ್ರ ಇವರು ಕೋರ್ಟ್ ಚಾಲೆಂಜ್ ಅಲ್ಲ, ಇದು ವಿದ್ಯಾರ್ಥಿಗಳ ಪ್ರಶ್ನೆ, ಉದ್ಯೋಗಾಕಾಂಕ್ಷಿಗಳ ಪ್ರಶ್ನೆ. ಇವರು ನಮ್ಮ ಮಕ್ಕಳು, ನಮ್ಮ ಮನೆಯ ಹುಡುಗರು, ಅದನ್ನ ಆಲೋಚನೆ ಇಟ್ಕೊಳ್ಳಾರ್ದೆ ನೀವು ಎಲ್ಲಾದ್ರೂ ಹೋಗ್ರಿ ಅಂದ್ರೆ ಅವ್ರ ಅಪ್ಪನ ಮನೆ ಕೆಲಸನ, ಸರ್ಕಾರಿ ಕೆಲಸ ಅಂದ್ರೆ ಆಯುಕ್ತರ ಅಪ್ಪನ ಮನೆ ಕೆಲಸನ ಇದು? ಅಲ್ಲ, ನಮ್ಮ ಮನೆಗಾದ್ರೆ ನಾನು ನಿನ್ನ ಇಟ್ಕೊಳ್ಳಲ್ಲ, ಹೋಗೋ ಮರೆ, ನಾ ಬೇರೆಯವ್ರನ್ನ ಇಟ್ಕೋತೀನಿ ಅಂತ ಹೇಳ್ಬೋದು. ನನ್ನ ಮನೆ ಆದ್ರೆ ನೀವು ಆಯುಕ್ತರು ಕೂತಿರೋ ಹುದ್ದೆಗೆ ಸಂಬಳ ಕೊಡ್ತಾ ಇರೋದು ನಾವೇ, ಆಯ್ತಾ? ನಮ್ಮಿಂದ ಹುದ್ದೆ ನಿಮಗೆ, ನೀವು ನಮಗೆ ಹುದ್ದೆ ಕೊಡ್ತೀವಿ ಕೊಡಲ್ಲ ಅಂತ ಡಿಸೈಡ್ ಮಾಡಕ್ಕೆ ನೀವು ಯಾರೂ ಅಲ್ಲ ಮೇಡಮ್. ಇವಾಗ ಆಲ್ರೆಡಿ ನಮ್ಮ ಹತ್ರ ಆರ್ಡರ್ ಕಾಪಿ ಇದೆ ಮೇಡಮ್. ಇವಾಗ ಗೆಸ್ಟ್ ಟೀಚರ್ ಮಾಡ್ತಕ್ಕಂಥದ್ದು ಎಲ್ಲ ಆರ್ಡರ್ ಕಾಪಿ ಇದೆ ನಮ್ಮ ಹತ್ರ, ವಿತ್ ಸ್ಯಾಲ್ರಿ ಸ್ಲಿಪ್ಪೂ ಇದಾವೆ ಸರ್ ನಮ್ಮ ಹತ್ರ. ಇವು ಎಲ್ಲ ಇದಾವೆ. ಟಿ ಟಿ ಪಾಸ್ ಆಗಿದ್ದೀವಿ, ಕೋರ್ಟ್ ಆರ್ಡರ್ ಇದೆ. ಅವ್ರು ಎಲ್ಲಿ ಚಾಲೆಂಜ್ ಮಾಡಂದ್ರೆ ಮಾಡ್ತಾರೆ ಮೇಡಮ್, ನಾವು ಆಲ್ರೆಡಿ ರೆಡಿ ಮೇಡಮ್. ನಾವು ಇಲ್ಲ ನಾನು ಇದನ್ನ ನಾನು ಕೇಳಕ್ಕೆ ಬಯಸ್ತೀನಿ ಸರ್ಕಾರಕ್ಕೆ. ಯಾಕೆ ಅಂದರೆ BCom ಅವ್ರಿಗೆ ಮೊದಲನೇದಾಗಿ B.Ed ಅವಕಾಶ ಕೊಟ್ರಿ, ಅದಾದಮೇಲೆ ಎಲಿಜಿಬಿಲಿಟಿ ಟೆಸ್ಟ್ಗೂ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ಗೂ ಕೂಡ ಅವಕಾಶ ಮಾಡಿಕೊಟ್ರೆ. ಈಗ ಹೇಳ್ತೀರಿ ಹುದ್ದೆನೇ ಇಲ್ಲ ಅಂತ. ಗೆಸ್ಟ್ ಟೀಚರ್ಸ್ ಆಗಿ ಬೇರೆ ಕಡೆ ತೊಗೊಂಡಿದ್ರಿ, ಈಗ ಹುದ್ದೆನೇ ಇಲ್ಲ ಅಂತ. ಯಾರ ಜೊತೆ ಆಟ ಆಡ್ತಿದ್ದೀರಿ ನೀವು ಸರ್ಕಾರ? ಯಾರ ಜೊತೆ? ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದೀರಾ. ಮತ್ತು ಟೆಸ್ಟ್ ಯಾಕೆ ಬರ್ಸಿದ್ರಿ? ಹುದ್ದೆ ಕೊಡ್ತೀನಿ ಅಂತ ಯಾಕೆ ಪ್ರಾಮಿಸ್ ಮಾಡಿದ್ರಿ? ಈಗ ಹುದ್ದೆಗಳಿಲ್ಲ, ಯಾವ ಕೋರ್ಟ್ಗಾದ್ರೂ ಹೋಗ್ರಿ ಅಂತಂದ್ರೆ ಇವರೆಲ್ಲ ಏನು ಕೋರ್ಟ್ಗೆ ಅಡ್ಡಾಡಕ್ಕೆ ಇವ್ರೇನು ಸಿರಿವಂತ್ರೇನು? ಪಾಪ ಬಡವ್ರ ಮಕ್ಕಳ್ರಿ. ಯಾಕೆ ಈ ಥರ ಜೀವನದ ಜೊತೆ ಆಟ ಆಡ್ಕೊಳ್ತೀರಿ? ನಾವು ಅಬ್ಜೆಕ್ಷನ್ ಹಾಕಿದ್ವಿ ಮೇಡಮ್. C&R ಬಿಟ್ಟ ಮ್ಯಾಗ 15 ದಿನ ಅಬ್ಜೆಕ್ಷನ್ ಬಿಟ್ರಿ ಮೇಡಮ್. ಸರಿ ಸುಮಾರು 400ರಿಂದ 500 ಪೋಸ್ಟ್ಗಳು ಹಾಕಿದ್ವಿ ಮೇಡಮ್. ಅವ್ರು ಮತ್ತೆ ರಿವರ್ಡ್ C&R ಅಲ್ಲಿ ಒಂದು ಅಬ್ಜೆಕ್ಷನ್ ಬಂದಿಲ್ಲ ಅಂತೇಳಿ ಹಾಕ್ತಾರೆ ಮೇಡಮ್ ಅವರು. ಮೇಡಮ್ ನಮ್ಮದು BCom ಬಿಟ್ಬಿಡ್ರಿ ಮೇಡಮ್, ಬೇರೆ ಯಾವುದು ಡಿಪಾರ್ಟ್ಮೆಂಟ್ ಒಂದು ಲೆಟರ್ ಹಾಕಿಲ್ವ ಮೇಡಮ್? ಇವರು ಇಷ್ಟೊಂದು ಬೇಜವಾಬ್ದಾರಿ ಶಿಕ್ಷಣ ಇಲಾಖೆ ಇದೆ ಮೇಡಮ್. ಇವತ್ತು ಬೇಜವಾಬ್ದಾರಿ ಶಿಕ್ಷಣ ಇಲಾಖೆ ಒಂದು ಅಬ್ಜೆಕ್ಷನ್ ಬಂದಿಲ್ಲ ಅಂತ ವಿತ್ ರಿಟರ್ನ್ ಕೊಟ್ಟಾರೆ ಮೇಡಮ್ C&R ಅಲ್ಲಿ. ಸೇವಾ ನಿರತರ ಆದ್ಮೇಲೆ ಅವಕಾಶ ಕೊಡ್ತಾ ಇದ್ದಾರೆ ಏನು ಕಂಪ್ಯೂಟರ್ ಟೀಚರ್ಸ್ಗೆ. ಇಲ್ಲಿ ನಾವು ಬಹಳಷ್ಟು ವಿದ್ಯಾರ್ಥಿಗಳು 1 year 6 months 2 years ಕೋರ್ಸ್ ಮಾಡ್ಕೊಂಡಿರೋ ಅಂತ ಟೆಟ್ ಪಾಸ್ ಆಗಿರೋ ಅಂತ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇದ್ದಾರೆ. ಅವರಿಗೆ ಅವಕಾಶ ಕೊಡ್ಲಿ. ಇವರು ಸಂಬಳ ಕೊಟ್ಕೊಂಡು ಅವ್ರಿಗೆ ಟೆಟ್ ಪಾಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀವಿ, ನೀವು B.Ed ಮಾಡೋದಕ್ಕೆ ಅವಕಾಶ ಕೊಡ್ತೀವಿ ಅಂದ್ರೆ ಮಾಡಿರೋರಿಗೆ ಕೊಡಿ. ಫಸ್ಟ್ ಮಾಡಿರೋರಿಗೆ ಕೊಡಿ. ನೀವು ಗೌರ್ಮೆಂಟ್ ಸ್ಯಾಲರಿ ಕೊಟ್ಕೊಂಡು ಅವ್ರಿಗೆ ಮಾಡ್ತೀವಿ ಅನ್ನೋದನ್ನ ಬಿಡಿ. ಈ ಒಂದು ನಿಯಮಗಳನ್ನ ಫಸ್ಟ್ ನೀವು ಆ ಕೂತಿರುವ ಮೆಂಬರ್ಸ್ ದಯಮಾಡಿ ಪರಿಶೀಲನೆ ಮಾಡಿ. ಆಮೇಲೆ ಇನ್ನೊಂದು ಏನು ಮೇಜರ್ ಡ್ರಾಬ್ಯಾಕ್ ಅಂದರೆ ಲೈಫ್ ಸೈನ್ಸ್ ಸ್ಟೂಡೆಂಟ್ಸನ್ನು ಕನ್ಸಿಡರೇ ಮಾಡೋಂಗಿಲ್ಲ. ಸೈನ್ಸ್ ಟೀಚರ್ ಅಂದರೆ ಏನು ಎಲಿಜಿಬಿಲಿಟಿ ಇರಬೇಕು ಮೇಡಮ್? ಸೈನ್ಸ್ ಸಬ್ಜೆಕ್ಟ್ಸನ್ನು ಓದಿರಬೇಕು. ಸೈನ್ಸ್ ಸಬ್ಜೆಕ್ಟ್ಸ್ ಅಂದರೆ ಕೆಮಿಸ್ಟ್ರಿ, ಬಾಟ್ನಿ, ಬಯೋಟೆಕ್ನಾಲಜಿ, ಆಮೇಲೆ ಸೆರಿಕಲ್ಚರ್ ಆಗಿರ್ಬೋದು, ಈ ಥರ ಅಪ್ಲೈಡ್ ಈ ಥರ ಸಬ್ಜೆಕ್ಟನ್ನು ಓದಿದವ್ರಿಗೆ ಅವಕಾಶ ಕೊಡೋದು ಬಿಟ್ಟು ಮ್ಯಾಥ್ಸನ್ನು ತಗೊಬಂದು ಲೈಫ್ ಸೈನ್ಸಲ್ಲಿ ಇಟ್ಟಿದ್ದಾರೆ. ಈ ಸಲ ಸ್ಪೆಷಲ್ ರಿಕ್ರೂಟ್ಮೆಂಟ್ ರೂಲ್ಸ್ ಅಂತ ಫ್ರೇಮ್ ಮಾಡಿದ್ದಾರೆ. ಅದರಲ್ಲಿ ಮ್ಯಾಥ್ಸನ್ನು ತಗೊಬಂದು ಸೈನ್ಸ್ ಟೀಚರ್ ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಇಟ್ಟಿದ್ದಾರೆ. ಅಂದರೆ ಈ ಸಬ್ಜೆಕ್ಟನ್ನು ಬಿಟ್ಟಿದ್ದಾರೆ, ಬಯೋಟೆಕ್ನಾಲಜಿ ಅನ್ನೋದನ್ನು. 2022ರಲ್ಲಿ ಏನಾಗಿತ್ತು, ನನ್ನ ಫ್ರೆಂಡ್ಸು, ನನ್ನ ಕಾಂಬಿನೇಷನ್ ಓದಿರೋ ಫ್ರೆಂಡ್ಸು ಇನ್ ಸರ್ವಿಸಲ್ಲಿದ್ದಾರೆ ಡಿಪಾರ್ಟ್ಮೆಂಟಲ್ಲಿ. ನಾನು ಯಾಕೆ ಎಕ್ಸ್ಕ್ಲೂಡ್ ಆಗಬೇಕು ಮೇಡಮ್? ನಾನು ಅವ್ರು ಓದಿರೋದು. ಇವಾಗ ನನಗೆ ಎಲಿಜಿಬಿಲಿಟಿ ಯಾಕೆ ಎಕ್ಸ್ಕ್ಲೂಡ್ ಮಾಡಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಮ್ಯಾಥ್ಸನ್ನು ಇನ್ಕ್ಲೂಡ್ ಮಾಡಿದ್ದಾರೆ, ಈ ಸಬ್ಜೆಕ್ಟ್ಸನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಆ್ಯಂಡ್ ಬಯೋಕೆಮಿಸ್ಟ್ರಿ. ಎಸ್ ಮೇಡಮ್, TET ಪಾಸ್ ಮಾಡಿದ್ದೀವಿ, B.Ed ಮಾಡ್ಕೊಂಡಿದ್ದೀವಿ. HSTRಗೆ ಪಾಠ ಮಾಡ್ಬೋದು ಅಂದರೆ ನಾವು GPSTRಗೆ ಪಾಠ ಮಾಡೋದಕ್ಕಾಗೋದಿಲ್ವಾ ನಮಗೆ? ಅಂದರೆ ಹೈಸ್ಕೂಲ್ ಅವ್ರಿಗೆ ಪಾಠ ಮಾಡ್ಬೋದು ಅಂದರೆ 6ರಿಂದ 8ನೇ ಕ್ಲಾಸ್ ಮಕ್ಕಳಿಗೆ ಪಾಠ ಮಾಡೋದಕ್ಕಾಗೋದಿಲ್ವಾ? ಕೆಮಿಸ್ಟ್ರಿ, ಬಾಟ್ನಿ ಓದಿರ್ತೀವಿ ಅಂದಮೇಲೆ ಬಯೋಟೆಕ್ನಾಲಜಿ ಎಂಥ ಸಬ್ಜೆಕ್ಟು ಮೇಡಮ್? ಅದ್ಭುತ ಸಬ್ಜೆಕ್ಟ್ ಅದು. ಅಂದರೆ ಕ್ಲೋನಿಂಗ್ ಆಗಿರ್ಬೋದು, ಗ್ರಾಫ್ಟಿಂಗ್, ಇದೆಲ್ಲ ಟೆಕ್ನಾಲಜಿನ ಬೆಳೆಸ್ಕೊಂತ ಹೋಗೋದು ಮಕ್ಕಳಲ್ಲಿ. ಇವ್ರು ಏನಕ್ಕೆ ಎಕ್ಸ್ಕ್ಲೂಡ್ ಮಾಡಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸರ್ಕಾರಿ ವಿದ್ಯಾರ್ಥಿಗಳು ಅದೆಲ್ಲ ಕಲಿಬಾರ್ದಂತ ಮೇಡಮ್, ನಿಮ್ಗೆ ಗೊತ್ತಿಲ್ಲ? ಪ್ರೈವೇಟ್ ಸ್ಕೂಲ್ ಅವ್ರು ಕಲಿಬೇಕು. ಸರ್ಕಾರಿ ವಿದ್ಯಾರ್ಥಿಗಳು ಕಲ್ತು ಬಿಟ್ರೆ ಅವರು ತುಂಬ ಸರ್ಕಾರಿ ಶಾಲೆಗಳಿಗೆ ಅಲ್ಲ ಹಾಜರಾತಿ ಜಾಸ್ತಿ ಆಗುತ್ತೆ. ಆಮೇಲೆ ಪ್ರೈವೇಟ್ ಸ್ಕೂಲ್ಸ್ಗೆ ಹೋಗಲ್ಲ. ಹಿಂಗಾಗಿ ಪ್ರೈವೇಟ್ ಸ್ಕೂಲ್ಸ್ ಇರೋದು ಯಾರು? ಎಲ್ಲ ಇವ್ರದೇ ಪೊಲಿಟಿಷಿಯನ್ಸ್. ಅಲ್ಲ ಮೇಡಮ್,
ಸರ್ಕಾರದಿಂದ ರೂಲ್ಸ್ ಎಷ್ಟು ಚೆನ್ನಾಗಿ ಫ್ರೇಮ್ ಮಾಡ್ತಾರೆ ಅಂದರೆ ಬಯಾಲಜಿಕಲ್ ಸೈನ್ಸ್ಗೆ ಟೀಚರ್ ಬೇಕು, ಬಟ್ ಆದರೆ ಬಯಾಲಜಿಕಲ್ ಸೈನ್ಸ್ ಓದಿರೋಂಥ ಸ್ಟೂಡೆಂಟ್ ಬೇಡ ಟೀಚ್ ಮಾಡೋದಕ್ಕೆ. ನಾವು 5 ಇಯರ್ಸ್ ಬಯಾಲಜಿಕಲ್ ಸೈನ್ಸೇ ಓದಿದ್ದೀನಿ, ಬಟ್ ಆದರೆ ನಾನು ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಯಾವುದಕ್ಕೂ ಎಲಿಜಿಬಲ್ ಇಲ್ಲ. ಕ್ರೈಸ್ ರಿಕ್ರೂಟ್ಮೆಂಟ್ಗೆ ಆಗಿರ್ಬೋದು, GPSTR ಆಗಿರ್ಬೋದು, HSTR ಯಾವುದಕ್ಕೂ ಎಲಿಜಿಬಲ್ ಇಲ್ಲ ಮೇಡಮ್. B.Ed ಮಾಡೋವಾಗ ಅವಕಾಶ ಇವರೇ ಕೊಡ್ತಾರೆ, ಮತ್ತು ಟೆಟ್ ಕ್ಲಿಯರ್ ಮಾಡೋದಕ್ಕೆ ಅವಕಾಶ ಇವರೇ ಕೊಡ್ತಾರೆ, ಬಟ್ ಅದೇ ರಿಕ್ರೂಟ್ಮೆಂಟಲ್ಲಿ ಮಾತ್ರ ನಮ್ಮನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ಎಲ್ಲ ಯೂನಿವರ್ಸಿಟೀಸಲ್ಲೂ ಇಂಟಿಗ್ರೇಟೆಡ್ ಕೋರ್ಸಸ್ ಸ್ಟೂಡೆಂಟ್ಸ್ ಇದ್ದಾರೆ. ನಾನು 5 ವರ್ಷ ಇಂಟಿಗ್ರೇಟೆಡ್ ಕೋರ್ಸು ಬೆಂಗಳೂರು ಯೂನಿವರ್ಸಿಟಿಲಿ ಓದಿದ್ದೀನಿ. ಬಟ್ ಈಗ ಯಾವುದೇ ಒಂದು ಅಧಿಕಾರಿ ನಾವು ಅಪ್ರೋಚ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ನೀನು ಆ ಕೋರ್ಸ್ ಏನಕ್ಕೆ ಓದಿದೆ ಅಂತ ನನ್ನನ್ನು ಪ್ರಶ್ನೆ ಮಾಡ್ತಾರೆ. ಗೌರ್ಮೆಂಟ್ಗೆ ಆವಾಗ ಆ ಥರ ಬುದ್ಧಿ ಇರ್ಲಿಲ್ವಾ ಅವಾಗ? ಎಸ್ಟಾಬ್ಲಿಷ್ ಮಾಡೋವಾಗ ಅವ್ರಿಗೆ ಪ್ರಜ್ಞೆ ಇರಲಿಲ್ವಾ ನಾವು ಯಾಕೆ ಎಸ್ಟಾಬ್ಲಿಷ್ ಮಾಡ್ತಾ ಇದೀವಿ ಈ ಕೋರ್ಸ್ನ ಅಂತ? ಅವ್ರಿಗೆ ಪ್ರಜ್ಞೆ ಇಲ್ದಿರ ಎಸ್ಟಾಬ್ಲಿಷ್ ಮಾಡಿ ಸ್ಟೂಡೆಂಟ್ಸ್ ಓದಿದ್ರೆ ಈಗ ನಮ್ಮ ಮೇಲೆ ಬ್ಲೇಮ್ ಕೂರಿಸಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ಇದಕ್ಕೆ? C&R ರೂಲ್ಸ್ ಫ್ರೇಮ್ ಮಾಡ್ತಾರೆ. ಒಂದು ಎಕ್ಸ್ಪರ್ಟ್ ಪ್ಯಾನಲ್ನ ಸೆಟ್ ಮಾಡಿ ಯಾವ್ಯಾವ ಯೂನಿವರ್ಸಿಟೀಸಲ್ಲಿ ಯಾವ್ಯಾವ ಕೋರ್ಸ್ ಇದೆ, ಸ್ಟೂಡೆಂಟ್ಸ್ ಯಾರ್ಯಾರು ಔಟ್ಪುಟ್ ಆಗ್ತಿದ್ದಾರೆ, ಅವರಲ್ಲಿ ಕ್ವಾಲಿಟಿ ಏನೇನಿದೆ ಅಂತ ಚೆಕ್ ಮಾಡ್ದಿರಾ ಇವ್ರಿಗೆ ಬೇಕಾಬಿಟ್ಟು ಲಾಸ್ಟ್ 10 ಇಯರ್ಸು 15 ಇಯರ್ಸ್ ಈ ಥರ ಇರೋ ರೂಲ್ಸ್ನ ನೀವು ಕಟ್ ಕಾಪಿ ಪೇಸ್ಟ್ ಮಾಡಿದ್ರೆ ನಾವು ರೆಸ್ಪಾನ್ಸಿಬಲ್. ಅದಕ್ಕೆ ಎಲ್ಲ ಎಕ್ಸಾಮ್ಸು ಕ್ಲಿಯರ್ ಮಾಡ್ಕೊಂಡು ಈಗ ಕೇಂದ್ರೀಯ ವಿದ್ಯಾಲಯ, ನವೋದಯ ವಿದ್ಯಾಲಯ, ಏಕಲವ್ಯ ಮಾಡಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸಲ್ಲಿ ಎಲಿಜಿಬಲ್ ಇರೋಂಥ ನಾವು ಸ್ಟೇಟ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ಸಲ್ಲಿ ಯಾಕೆ ಎಲಿಜಿಬಲ್ ಇಲ್ಲ? ನಮಗೆ ಆನ್ಸರ್ ಕೊಡಲಿ ಗೌರ್ಮೆಂಟು, ಇಲ್ಲ ಅಂದರೆ ನಮ್ಮನ್ನು ಇನ್ಕ್ಲೂಡ್ ಮಾಡಲಿ. ಈಗ ನಂತರನೇ ಸಾವಿರಾರು ವಿದ್ಯಾರ್ಥಿಗಳು ಇಂಟಿಗ್ರೇಟೆಡ್ ಕೋರ್ಸಸ್ ಮಾಡಿರೋರು ಇದ್ದಾರೆ, ನಮ್ಮನ್ನು ಕೇಳಿಸ್ಕೊಳ್ಳಲಿಲ್ಲ. ಅಧಿಕಾರಿಗಳ ಹತ್ರ ಹೋದರೆ ಬೇಜವಾಬ್ದಾರಿ ತಂದಿಂದ ಉತ್ತರಗಳು ಕೊಡ್ತಾರೆ, ಇಲ್ಲ ಬೆಳಗ್ಗೆ ಹೋದರೆ ಸಂಜೆವರೆಗೂ ವೆಯ್ಟ್ ಮಾಡಬೇಕು ನಾವು. ಯಾಕಂದರೆ ನಾವು ಅವರನ್ನು ಹೋಗಿ ಅಪ್ರೋಚ್ ಮಾಡಿದ್ರು ಅಪ್ರೋಚ್ ಮಾಡೋಕ್ಕೆ ಮಾತಾಡ್ತಿಲ್ಲ ಯಾರು. ಈ ಥರ ನಾವು ಯಾರನ್ನ ಅಪ್ರೋಚ್ ಮಾಡಬೇಕು ಹೇಳಿ ಸರ್ ನೀವೇ?